ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನೆಲ್ಗೆ. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಬಿಗ್ ಬಾಸ್ ಕನ್ನಡ 12ರಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ವಿವಾದವಾಗಿ ಮಾರ್ಪಟ್ಟಿದೆ. ಅದೇನೆಂದರೆ ಕಾವ್ಯ ಶೈವ ಗಿಲ್ಲಿ ನಟ ಬಗ್ಗೆ ಮಾಡಿದ ಡ್ಯಾಮೇಜಿಂಗ್ ಹೇಳಿಕೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭದಿಂದ ಗಿಲ್ಲಿ ನಟ ಕಾವ್ಯ ಶೈವ ಜೋಡಿ ಒಳ್ಳೆಯ ಫ್ರೆಂಡ್ಶಿಪ್ ಮತ್ತು ಕೆಮಿಸ್ಟ್ರಿ ಮೂಲಕ ವೀಕ್ಷಕರ ಮನಸೆಳೆದಿತ್ತು. ಗಿಲ್ಲಿಗೆ ಸರಿಯಾದ ಸಲಹೆ ನೀಡುವುದು, ತಪ್ಪಾದ್ರೆ ಹೇಳುವುದು ಕಾವ್ಯ ಮಾಡ್ತಿದ್ರು. ಆದ್ರೆ ಈಗ ಇದೇ ಕಾವ್ಯ ಗಿಲ್ಲಿ ಬಗ್ಗೆ ಹೇಳಿದ್ದ ಮಾತುಗಳು ಅಭಿಮಾನಿಗಳಿಗೆ ಬೇಸರ ತಂದಿದೆ. ಸೂಪರ್ ಸಂಡೇ ವಿತ್ ಸುದೀಪ್ ಫನ್ ಟಾಸ್ಕ್ನಲ್ಲಿ ಸ್ಪರ್ಧಿಗಳು ಮತ್ತೊಬ್ಬರ ಫ್ಯಾಮಿಲಿಗೆ ಫೇಕ್ ಕರೆ ಮಾಡುವ ಮಾಸ್ಟರ್ ಟಾಸ್ಕ್ ನಡೆಯುತ್ತಿತ್ತು. ರಜತ್, ಚೈತ್ರಾ ಕುಂದಾಪುರ, ಗಿಲ್ಲಿ ಎಲ್ಲರೂ ತಮ್ಮ ತಮ್ಮ ಸ್ಟೈಲ್ನಲ್ಲಿ ನಟಿಸಿದ್ರು. ಆಮೇಲೆ ಕಾವ್ಯ ಶೈವ ಗಿಲ್ಲಿಯ ಹೆಸರನ್ನು ಆಯ್ಕೆ ಮಾಡಿ ಹೀಗೆ ಹೇಳಿದ್ರು: ಹೆಲೋ ದೊಡ್ಡಮ್ಮ, ನಿಮ್ಮ ಮಗ ತುಂಬ ಟಾರ್ಚರ್ ಕೊಡ್ತಾನೆ. ಹೇಳಿದ ಮಾತನ್ನ ಕೇಳ್ತಾನೇ ಇಲ್ಲ. ಮನೇಲೂ ಹಾಂಗೇನಾ? ರಾಖಿ ಕಟ್ಟಿದ್ದು ನೋಡಿದ್ರಾ? ದುಡ್ಡೇ ಕೊಡ್ಲಿಲ್ಲ ಅವನು. ಹೆಣ್ಣು ನೋಡ್ತಿದ್ದೀರಾ? ಯಾವ ತರಹ ಹುಡುಗಿ ಬೇಕು ಅಂತ ಕೇಳ್ತಿದ್ದೀರಾ? ಇದರ ಮಧ್ಯೆ ಗಿಲ್ಲಿಯ ನಿನ್ನ ತರಹ ಬೇಕು ಎಂಬ ಫನ್ನಿ ಕೌಂಟರ್ಗೆ ಕಾವ್ಯ ಇನ್ನೊಂದು ಹೇಳಿಕೆ ಹಾಕಿದ್ರು. ವಿವಾದಕ್ಕೆ ಕಾರಣವಾದ ಮಾತು ಏನು ಅಂತ ಬುದ್ಧಿ ಕಲಿಸಿದಿರವನಿಗೆ? ಹೆಣ್ಮಕ್ಳ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಅವನಿಗೆ. ಲಿಮಿಟ್ ಕ್ರಾಸ್ ಮಾಡ್ತಾನೆ. ಹೆಣ್ಮಕ್ಳ ಜೊತೆ ಬೆಳೆದಿಲ್ವಾ? ಅಕ್ಕ ಇದ್ರ ಅವನಿಗೆ? ಈ ಒಂದು ಮಾತೆ ಕಾವ್ಯ ಮೇಲೆ ಭಾರಿ ಟೀಕೆ ತರುವಂತೆ ಮಾಡಿದೆ. ವೀಕ್ಷಕರು ಕಾಮೆಂಟ್ಗಳಲ್ಲಿ ಇದು ಬೇಜಾರ್ ಮಾತು, ಗಿಲ್ಲಿ ಜೊತೆ ಇಷ್ಟು ದಿನ ಇದ್ದ ನಂತರ ಹೀಗೆ ಹೇಳೋದು ಏಕೆ ಎಂದು ಪ್ರಶ್ನಿಸುತ್ತಿದ್ದಾರೆ. ಇದಕ್ಕೆ ಜೊತೆಗೆ ಇನ್ನೊಂದು ಆಕ್ಟಿವಿಟಿಯಲ್ಲಿ ಕಾವ್ಯ ಗಿಲ್ಲಿಗೆ ಎಮ್ಮೆ ಫೋಟೋ ಹಾಕಿ ಇವತ್ತಿಗೆ ಗೈಡ್ ಮಾಡೋದು ಸ್ಟಾಪ್ ಮಾಡ್ತೀನಿ, ಏನೂ ಚೇಂಜಸ್ ಆಗಿಲ್ಲ ಎಂದು ಹೇಳಿದ್ದು ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ. ವೀಕ್ಷಕರ ಅಭಿಪ್ರಾಯ: ಕಾವ್ಯ ಡ್ಯಾಮೇಜ್ ಮಾಡ್ತಿದ್ದಾರೆ, ಗಿಲ್ಲಿಗೆ ವಿಲನ್ ಮಾಡುವ ಪ್ರಯತ್ನ ಎಂಬಂತೆ ಬಂದಿದೆ. ನಿಮ್ಗೆ ಹೇಗನಿಸ್ತದೆ? ಕಾವ್ಯ ಹೇಳಿದ್ದು ಜಾಸ್ತಿ ಆಯ್ತಾ ಅಥವಾ ಟಾಸ್ಕ್ ದ ಫ್ಲೋನಲ್ಲಿ ಹೇಳಿದ ಮಾತುಗಳೇ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಬರೆದು ತಿಳಿಸಿ. ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.